ಹಾಡು ಕೇಳಿ ಬುದ್ಧಿಗಳನ್ನ ನೋಡಿದ ಮೇಲೆ ಎಲ್ಲ ಮಾಡಿಲ್ಲ ಅಂದ್ರೆ ಕಲ್ತ್ಕೋಬೇಕು. ಯಾವಾಗ ಕಲ್ತ್ಕೊಂತೀವಲ್ಲ, ನಾನು ಏನು ಮಾಡ್ತಾ ಇದೀನಿ ಅಂತ ಗೆಸ್ ಮಾಡ್ರಿ ಅಂತಂದೇಳಿ ಬಡತನ ನೋಡ್ರಿ. ಬುದ್ಧಿಗಳನ್ನ ನೋಡಿದ ಮೇಲೆ ಬರೀ ಎರಡು ಕೂತ್ಕೊಂಡು ತುಂಬ ಬರ್ತವೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬರ್ತವೆ ಬುದ್ಧಿಗಳು. ಎರಡು ಮಾತ್ರ ಕೂತ್ಕೊಂಡು, ಯಾಕೆಂತಂದರೆ ನಾವು ದಿನ ಇಲ್ಲಿ ಕಾಂಪೌಂಡ್ ಮೇಲೆ ಅವುಗಳಿಗೆ ಅಕ್ಕಿ ಕಾಳು ಅದು ಇದು ಹಾಕಿಡ್ತೀವಿ. ಸೊ ಹಂಗಾಗಿ ಬರ್ತಾನೆ ಇರ್ತವೆ. ಅವುಗಳು ಕೇಳ್ರಿ, ಅವುಗಳು ಚಿಂಗ್ ಅನ್ನೋ ಸೌಂಡಿಗೆ ಒಂಥರನೇ ಮನಸ್ಸು ಇದಾಗೋಗುತ್ತೆ. ಎಸ್ ಬನ್ನಿ, ಶುಭೋದಯ ಸ್ನೇಹಿತರೆ, ನಿಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಇವನು ಇಷ್ಟೊತ್ತಿಗೆ ಹೋಗ್ಬಿಟ್ಟವನೇ, ಏನು ಮಾಡ್ತಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ, ಇವತ್ತು ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನೇ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ, ಏನು ಹೆಂಗೆ ಮಾಡ್ತೀನಿ, ಹೆಂಗೆ ಮಜಾ ಮಾಡ್ಕೊತ ಮಾಡ್ತೀನಿ ಅಂತ ನೋಡಿರಿ. ಇದೇನು ಕುಕ್ಕಿಂಗ್ ವ್ಲಾಗ್ಸ್ ಅಲ್ಲ, ಬಟ್ ಆದ್ರೂ ಮಾಡೋಣ, ಕುಕ್ಕಿಂಗ್ ಚಾನಲ್ ಅಲ್ಲ, ಬಟ್ ಕುಕ್ಕಿಂಗ್ ವ್ಲಾಗ್ ಅಂತಲೇ ತಿಳ್ಕೊಳ್ಳಿ. ನೋಡಿ, ಇವತ್ತು ಸಿಂಪಲ್ಲಾಗಿ ಮನೆಗೆ ಏನಿರುತ್ತೋ ಅದರಲ್ಲೇ ಅಡುಗೆ ಮಾಡೋದು. ಓಕೆನಾ? ಅಲ್ಲಿ ಇಲ್ಲಿ ಅದು ಇದು ಎಕ್ಸ್ಟ್ರಾ ತಂತಾಗಿ ಮಾಡೋ ಏನಿಲ್ಲ. ಮನೆಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಇಂಥವೆಲ್ಲ ಇದ್ದೇ ಇರ್ತವೆ ಮನೆಯೊಳಗೆ. ಸೊ ಅವನ್ನೇ ಉಪಯೋಗಿಸ್ಕೊಂಡು ಸಿಂಪಲ್ಲಾಗೆ ಆದರೆ ಸೂಪರಾಗೆ ಡಾಬಾ ಸ್ಟೈಲಲ್ಲಿ ಬರೋ ಚಿಂಗಿಗಳು ಚಿತ್ರಾನ್ನ ಮಾಡೋಕ್ಬಿಡೋಣ. ಮೊದಲು ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಕುಕ್ಕರ್ ಒಳಗೆ ದಾಲ್ನ ಅಂದರೆ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಓಕೆನಾ? ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ಇನ್ನು ವಿಸಲ್ ಆರಬೇಕು ಅಷ್ಟೇ. ಸೊ ಇಲ್ಲಿ ನೋಡಿ ಅನ್ನನ ಈ ಥರ ಆರೋದಕ್ಕೆ ಬಿಟ್ಟಿದ್ದೀನಿ. ಇದು ಬಸ್ಕೊಂಡು ಆರೋದಕ್ಕೆ ಬಿಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಇದು ಉದುರುದ್ರಾಗಿ ಬರಬೇಕು. ಉದುರುದ್ರಾಗಿ ಬಂದ್ರೇ ಚೆಂದ. ಓಕೆನಾ? ಈ ಒಂದು ತಿಂಡಿಗೆ ಉದುರುದ್ರಾಗಿ ಬರಬೇಕು. ಸೊ ಹಂಗಾಗಿ ಇದನ್ನು ಬಸ್ಕೊಂಡು ಪರಾತಕ್ಕೆ ತಗೊಂಡು ಆರಿಬಿಟ್ಟಿದ್ದೀನಿ. ಈ ಥರ ಒಂದು ದೊಡ್ಡ ಅಗಲವಾದ ಒಂದು ಯಾವುದಕ್ಕಾರ ಪರಾತ ಅಂದ್ರಿ ಏನನ್ರಿ ನಿಮ್ಮ ಕಡೆ ಏನಂತಾರೆ ಅದಕ್ಕೆ. ಸೊ ಅದನ್ರಿ ಹೆಂಗಪ್ಪ ಅಂತಂದರೆ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮನೆಗೆ ಟೈ ಹಾಕ್ಕೊಂಡು ಮಾಡ್ಕೊಂಡು ಬೇಗ ಬೇಗ ಕೊಡು, ಇಲ್ಲಿ ಆಫೀಸಿಗೆ ಟೈಮ್ ಆಗುತ್ತೆ ಅಂತಂದ್ರೆ ಹೆಣ್ಮಕ್ಳು ಗಲಿಬಿಲಿ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಚಿಂತೆನೆ ಬೇಡ. ಒಂದು ಟಕ್ಕನಂಗೆ ಅನ್ನ ಬೇಯಿಸಿ ಅನ್ನನ ಅದಕ್ಕೆ ಹಾಕಿಟ್ಟಿರಿ. ಒಂದು ಸಿಂಪಲಾಗಿ ಒಗ್ಗರಣೆ ಕೊಡಿ, ಕಾಲಿಸ್ಬಿಡಿ, ಓಡ್ತಾ ಇರ್ರಿ, ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಯ್ತಾ ಇರಲಿ ಆಫೀಸಿಗೆ. ಸೊ ಅಷ್ಟು ಸಿಂಪಲ್ಲು, ಅಷ್ಟು ಸೂಪರಾಗುತ್ತೆ, ಚಿಂಡಿ ಆಗುತ್ತೆ, ಚಿತ್ರಾನ್ನ ಆಗುತ್ತೆ, ಡಾಬಾ ಸ್ಟೈಲಲ್ಲಿ ಆಗುತ್ತೆ. ಬನ್ನಿ ಹೆಂಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ತರಕಾರಿಗಳನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಸೊ ತರಕಾರಿ ಕಟ್ಟಿಂಗ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಸುಮ್ಮನೆ ತರಕಾರಿ ಕಟ್ಟಿಂಗ್ ಮಾಡೋದೆಲ್ಲ ತೋರಿಸ್ಕೊತ ಕೂತ್ಕೊಂಡ್ರೆ ಟೈಮು ತುಂಬ ಆಗ್ಬಿಡುತ್ತೆ. ಸೊ ನಾನು ತರಕಾರಿ ಕಟ್ಟಿಂಗ್ ಮಾಡೋದೆಲ್ಲ ತೋರಿಸೋದಲ್ಲ, ತರಕಾರಿ ಕಟ್ಟಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ. ಖಂಡಿತವಾಗ್ಲೂ ನಾನೇ ಮಾಡ್ತೀನಿ, ಬೇರೆ ಯಾರ ಕೈಲೂ ಮಾಡಿಸಲ್ಲ, ಅಮ್ಮನ ಕೈಲೂ ಮಾಡಿಸಲ್ಲ, ಯಾರ ಕೈಲೂ ಮಾಡಿಸಲ್ಲ. ಬೇಕಾದರೆ ಅವರು ಇಲ್ಲಿಗೋ ಹೊರಗಡೆ ಹೋಗಿದ್ದಾರೆ, ಒಂದು ಸ್ವಲ್ಪ ಕಸ್ತೂರಿ ತಗೊಂಬ ಅಂತಂದೆ. ನಮ್ಮ ಮನೇಲಿ ಕಸ್ತೂರಿ ಮೇತಿ ಕಲಿಯಾಗಿತ್ತು. ಸುಮ್ಮನೆ ತಮಾಷೆಗೆ ಹೇಳೋಕೆ ಹೋಗಿ ನಾನು ಆ ಕಸ್ತೂರಿನ ಎತ್ತಕೊಂಬ ಅಂತಂದೆ. ಆ ಕಸ್ತೂರಿನ ಎತ್ತಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಹೇಳಿಸ್ತಿರ್ಬೇಕಾದ್ರೆ ಇವನು ನಿಜ ಹೇಳಿದನೋ ಸುಳ್ಳು ಹೇಳಿದನೋ ಅಂತಂದೇಳಿ. ಸೊ ಬನ್ನಿ ಬೇಗ ಬೇಗ ಪಟ 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 ಅಂತ ತರಕಾರಿ ಕಟ್ ಮಾಡ್ಕೊಂಡು ಚಡಪಟ ಅಂತಂದು ಅಡುಗೆ ಮಾಡಿ ತಿನ್ಬಿಡೋಣ. ನೋಡೋಣ, ಗೆಸ್ ಮಾಡಿರಿ ನಾನು ಏನು ಮಾಡ್ತಿರ್ಬೋದು ಅಂತಂದೇಳಿ. 2 ಐಟಮ್ ಮಾಡ್ತಾಯಿದ್ದೀನಿ. ಓಕೆನಾ? ಒಂದರಾಗೆ ಬೇಳೆನ ಬೇಯಿಸಿದ್ದೀನಿ, ಕುಕ್ಕರ್ನಾಗೆ ವಿಸಲ್ ಆರಬೇಕು. ಇನ್ನೊಂದ್ರಾಗೆ ನೋಡಿ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಈ ಅನ್ನನ ಆರೋದಕ್ಕೆ ಇಟ್ಟಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಏನು ಅಂತಂದೇಳಿ ಗೆಸ್ ಮಾಡಿ. ನೀವು ಗೆಸ್ ಮಾಡೋದ್ರೊಳಗೆ ನಾನು ಪಟ ಅಂತಂದೇಳಿ ತರಕಾರಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ವಿಷಯ, ವೀಡಿಯೋನ ನೋಡ್ತೀರಾ ಬಟ್ ಲೈಕ್ ಕೊಡೋಲ್ಲ, ಕಮೆಂಟ್ ಮಾಡಲ್ಲ, ಹಾಗೇ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ. ತುಂಬ ಜನ ನೋಡ್ತೀರಾ ಬಟ್ ಮಾಡ್ಕೊಳಲ್ಲ. ಎನಿವೇಸ್ ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಸಬ್ಸ್ಕ್ರಿಪ್ಷನ್ ಬಟನ್ನು ಕೆಂಪುಗೆ ಏನಿಲ್ಲ, ಆ ಥರ ಕೆಂಪು ಇದ್ರಿಂದ ಆಗಲ್ಲ. ಅದು ಒತ್ತಿದ ತಕ್ಷಣ ಕಲರಾಗಿ ಬರುತ್ತೆ. ಸೊ ನಿಮ್ಮ ಸಪೋರ್ಟಿನ ಅಗತ್ಯ ನಮಗೆ ತುಂಬ ಇದೆ. ದಯವಿಟ್ಟು ಸಪೋರ್ಟನ್ನು ಮಾಡಿ ಸ್ನೇಹಿತರೆ. ಓಕೆನಾ? ನೀವು ಒಂದು ಸಪೋರ್ಟ್ ಮಾಡೋದ್ರಿಂದ, ನಮಗೆ ಸಬ್ಸ್ಕ್ರೈಬರ್ ಮಾಡೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡೋದಕ್ಕೆ ನಾನು ಕೂಡ ಇನ್ನೂ ಒಳ್ಳೊಳ್ಳೆ ತುಂಬ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಹಾಗೆಯೇ ಮುಂದಿನ ಲಾಗ್ ಯಾವ ಥರ ಇರಬೇಕು, ಏನು ಬೇಕು ಅನ್ನೋದನ್ನು ಕೇಳಿ. ಸೊ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ನಮ್ಮ ಕೈಲಿ ಆದಷ್ಟು ಆಗೋವಂಥವು ಇನ್ನೂ ಹೇಳಿ. ಓಕೆನಾ? ಸಾಧ್ಯ ಆಗೋವಂಥವು. ಬೇಕಾದ್ರೆ ಚಾಲೆಂಜ್ ವಿಡಿಯೋ ಅಂದರೆ ಚಾಲೆಂಜ್ ವಿಡಿಯೋ, ಲಾಗ್ ವಿಡಿಯೋ ಅಂದರೆ ಲಾಗ್ ವಿಡಿಯೋ, ಹೋಗಪ್ಪ ನಿಮ್ಮ ತೋಟ ಗೀಟ ಹೊಲದ ಅಂಥ ವೀಡಿಯೋಗಳು ಮಾಡಂದರೆ ಸೊ ಆ ವಿಡಿಯೋಗಳನ್ನು ಮಾಡೋಕ್ಕನ ಏನು ಜವಾಬ್ದಾರಿ ಇಲ್ಲ, ನಿಮಗೋಸ್ಕರ ನಾನು. ಓಕೆ? ನೀವೆಂತ ಹೇಳ್ತೀರ ಅಂತ ಮಾಡೋಣ. ಸೊ ವೇಟ್ ಮಾಡ್ತಾಯಿರಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬೇಗ ಸಿಗೋಣ. ಪಟ ಅಂತ ಮಾಡ್ತಾ ಇರೋಣ, ಟೇಸ್ಟ್ ಮಾಡ್ತಾ ಇರೋಣ, ನಿಮಗೂ ತೋರಿಸ್ತಾ ಇರ್ತೀನಿ. ತುಂಬ ರುಚಿಯಾಗಿರುತ್ತೆ. ವೇಟ್ ಮಾಡ್ತಾಯಿರಿ ಗೈಸ್. ತರಕಾರಿ ಕಟ್ ಮಾಡ್ಕೊಂಡ್ಬರ್ತೀನಿ. ಬರುತ್ತೆ ಕೇಳಿ. ಈಗ ತಮಟೆ ಏಟು ಹೆಂಗಿರುತ್ತೆ, ವೇಟು, ಸೌಂಡ್ ಮೇಲೆ ಸೌಂಡು, ಟ್ರಿಕ್ಕಿಂಗ್
ಹೆಂಗಿದೆ ತಮಟೆ ಏಟ ಬೀಳ್ತಾ ಇದ್ರೆ ಏಟ ನಿಲ್ಲಲ್ಲ ಕಾಲು. ಅಮ್ಮ ಏನು ಮಾಡ್ತದಿ? ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್ ಓಕೆ. ಏನೋ ಏನೋ ಮಾಡ್ತಾರಂತೆ ಅಂದಲ್ಲ, ನಾನೇ ಮಾಡ್ತಿದ್ದೀನಿ ಅಂತಂದು ಹೇಳೋ ಮೊದಲೇ ನಂಬಲ್ಲ ನನ್ನ ಅವರು. ನಾನು ಮಾಡ್ತಿದ್ದೀನಿ ಅಂತಂದು ಹೇಳಿದರೆ ಬೆಳಗ್ಗಿಂದ ಏನಾದರೂ ಹೆಲ್ಪ್ ಮಾಡಿದೆಯಾ ನಮ್ಮ ನನಗೆ ಬೆಳ್ಳುಳ್ಳಿ ಕುಟ್ಟೋದು ಅಂದ್ಬಿಟ್ರೆ? ಈಗ 2 ದಿನದಿಂದ ಯಾರು ಮಾಡ್ತಾರ ತಿಂಡಿ ತೀರ್ತಾನೆ ಮತ್ತು ಅದನ್ನೇ ಜೋರಾಗಿ ಹೇಳನ್ಸರ. ಹಾಂ ಕೇಳಿಸ್ಲಿ, ಇದಕ್ಕೆ ಇನ್ನೊಂದು ಮೈಕಕ್ಕಿ ಅಂತ ಹೇಳಿದ್ದು ನಾನು ನಿನಗೆ. ನಾನು ಮಾಡಿದ್ರೆ ಹೆಂಗಿರ್ತೈತೆ ಟೇಸ್ಟ್ ನಾನು. ಹಾಂ ಅದಕ್ಕೆ ನಿನಗಿನ್ನು ಕಲಿಸ್ತದ ನಮ್ಮ ನಾನು ನಿನಗೆ ಮಾಡೋಕೆ ಬರ್ತಾಯಿಲ್ಲ ಇನ್ನೂ. ಆಯ್ತು ಬಾ. ಅಯ್ಯೋ ಇಂಥವೆಲ್ಲ ಮಾಡಿಲ್ಲ ಅಂದ್ರೆ ಕಲ್ತ್ಕೋಬೇಕು. ಯಾವಾಗ ಕಲ್ತ್ಕೊಂತೀವೆಲ್ಲ ಸಿಂಪಲ್ಲು. ಚಿತ್ರಾನ್ನ ಮಾಡೋದಕ್ಕಿಂತ ಇದು ಬೆಟರ್ ಅಂತಂದು ಹೇಳಿ ಅಷ್ಟೇ. ನಾನು ಎಂಥ ದಡ್ಡ ಅಂದ್ರಮ್ಮ ಆವಾಗಲೇ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗೆಸ್ ಮಾಡಿರಿ ಅಂತಂದೇಳಿ ತಮ್ಮನಿಗೆ ಹಾಕಿದ್ರೆ ನೋಡ್ಕಿಂದೆ ತಾನೇ ಬರೋದವ್ರು ಒಳಕ್ಕೆ. ಚೇ ಹಾಂ ಓಕೆ. ನಮ್ಮ ಉದುರುದ್ರ ನನ್ನ ಇಲ್ಲಿ ನಮ್ಮ ಅಮ್ಮ ಬೆಳ್ಳುಳ್ಳಿನ ಕುಟ್ಟಿಬಿಟ್ಟಿದ್ದಾರೆ ಪೇಸ್ಟ್. ಬೆಳ್ಳುಳ್ಳಿಗೆ ಓನ್ಲಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಯಿತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ. ಸೊ ಬೆಳ್ಳುಳ್ಳಿನ ಕುಟ್ಟಿದ್ದಾರೆ ಓಕೆನಾ. ಇಲ್ಲಿ ನೋಡಿರಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆಯೂ ಕೂಡ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಕ್ಲೀನಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಇದು ನಮ್ಮ ದೇಸಿ ತುಪ್ಪ, ನಮ್ಮ ಮನೆಯ ಆಕಳಿಂದ ಮಾಡಿದ ಬೆಣ್ಣೆಯ ತುಪ್ಪ, ದೇಸಿ ತುಪ್ಪ ಘಮ ಅಂತ ಇರಬೇಕು. ಅದಕ್ಕೋಸ್ಕರ ಇದು ಅಂಗಡಿಯಿಂದ ತಂದಿರೋಂಥದ್ದು ಎಂಥದಮ್ಮ ಅಂತಾರೆ ಇದಕ್ಕೆ? ಕಸ್ತೂರಿ ಮೇಥಿ. ಇದು ಕಸ್ತೂರಿ ಮೇಥಿ ಕಣಮ್ಮ, ಇದು ತಗೊಂಡಿದ್ದೀನಿ ಬಿಡು ಕಸ್ತೂರಿ ಮೇಥಿ. ಇಲ್ಲಿ ನೋಡಿ ಅಂಗಡಿಯಿಂದ ತಂದಿರೋಂಥ ಧನಿಯಾ ಪುಡಿ ಓಕೆನಾ. ತೇಜು ಅಂಥದ್ದು. ನಾವೇನೇನು ಬ್ರ್ಯಾಂಡೆಡ್ ಪ್ರಚಾರ ಮಾಡ್ತಾಯಿಲ್ಲ, ಸೊ ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ. ಅವರೇ ನಮಗೇನೇನು ಪ್ರಮೋಷನ್ ದುಡ್ಡು ಕೊಟ್ಟಲ್ಲ. ಸೊ ಆದ್ರೂ ಬಳಸಿ ಚೆನ್ನಾಗಿರುತ್ತೆ. ಇಲ್ಲ ಸ್ಪರ್ಶು ಚೆನ್ನಾಗಿ ಬರುತ್ತೆ ಓಕೆನಾ. 2ರಲ್ಲಿ ಯಾವ್ದಾರು ಒಂದು ಬಳಸಿ. ಮೊದಲು ಬನ್ನಿ ಜೀರಾ ರೈಸ್ ಅಂತಂದ್ರೆ ಏನಪ್ಪ ಅಂತಂದರೆ ಒಂಥರ ಮದುಮಗಳಿದ್ದಂಗೆ. ಫಸ್ಟು ಮದುಮಗಳನ್ನ ಸಿಂಗರಿಸ್ಬಿಡೋಣ. ಮದುಮಗಳನ್ನ ಸಿಂಗರಿಸೋದು ಹೆಂಗೆ ಅಂತಂದರೆ ಮೊದಲು ಹಿಡ್ಕೊಂಡು ಒಂದು ಸ್ವಲ್ಪ ಇದ್ರ ಬುಡಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ. ನಾನು ಸ್ವಲ್ಪ ಹಿಂದೆ ಹೋಗು, ನಾನು ಮಾಡ್ತೀನಿ ತಲೆಬಿಸಿನ ಹೋಗ್ಬಿಡು ಓಕೆ. ಸ್ಟೇಬೆಲ್ಲ ಇರಲಿ. ಹಾಂ ಬಾಣಲೆ ಬುಡಕ್ಕೆ ಮೊದಲು ಬೆಂಕಿನ ಹಚ್ಚಬೇಕು. ಇದರ ಸ್ವಲ್ಪ ನೀರಿದ್ದಾವೆ, ನೀರನ್ನ ಈ ಥರ ಅನ್ಕೊಂಬಿಡ್ಬೇಕು. ಸ್ವಲ್ಪ ನೀರೆಲ್ಲ ಹೋಗಿ ಓಕೆನಾ. ನಾನು ಕಾಣಿಸೋದು ನಮ್ಮ ಕಾಣಿಸ್ಬೇಕಮ್ಮ, ನೀನು ಕಲಿಸ್ಕೊಡ್ತೀನಿ. ನೀವು ಲಾಗ್ ಮಾಡೋದು ಹಂಗೆ ಅಂತ ನಾಳೆ ನಾನು ಇಲ್ಲಂದ್ರೆ ಲಾಗ್ ಮಾಡ್ಬೇಕು ನೀನು ಓಕೆ. ಬೇಗ ನೀರೆಲ್ಲ ಹೋಗಲಿ. ನೀರೆಲ್ಲ ಹೋದ್ಮೇಲೆ ಇಲ್ಲಿ ಎಲ್ಲ ಬಿಟ್ಬಿಟ್ಟೈತದ. ಇದೇನು ಕಿಟಕಿ ಡೋರ್ ಹಾಕಿಲ್ಲ ಅಂತ ಇಟ್ಕೊಂಡ್ಬಿಟ್ರಿ, ಕಿಟಕಿ ಡೋರ್ ಹಾಕ್ಸಿಲ್ಲ ಓಕೆ. ಇರೋ ವಿಷಯ ಹೇಳ್ತೀವಿ. ಬಡತನ ನೋಡ್ರಿ, ಜೇಬೆಲ್ಲ ಕಿತ್ಕೊಂಡು ಹೋಗ್ಬಿಡೈತೆ ಅಂತ ಬಡತನ. ಏನು ಮಾಡೋಕ್ಕಾಗುತ್ತೆ? ಅದ್ರಾಗೂ ಮಾಡ್ತಾಯಿದ್ದೀವಿ ಅಂತಂದೇಳಿ ನಾನೇನೇನು ಇದ್ರ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಅಷ್ಟೊಂದು ಏನು ಬಡತನ ಇಲ್ಲ, ಸುಮ್ಮನೆ ಹಂಗೆ ಅಂದೆ ತಮಾಷೆಗೆ ಓಕೆನಾ. ಇದರಲ್ಲಿ ನೋಡ್ರಿ ಒಂದು 3ರಿಂದ 4 ಸ್ಪೂನು ಟೇಬಲ್ ಸ್ಪೂನ್ ಓಕೆ ಎಣ್ಣೆ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದ್ರೆ ಜೀರಿಗೆ. ಅಮ್ಮ ಗೋಡಂಬಿ ಬೇಕಾಯ್ತಲ್ಲಮ್ಮ ಇಟ್ಗಳು, ಸಾಸಿವೆ ಮತ್ತು ಜೀರಿಗೆ ಓಕೆ. ಸಾಸಿವೆ ಮತ್ತು ಜೀರಿಗೆ 2 ಹಾಕಮ್ಮ. ಸಾಸಿವೆ ಗಿಡಗೊಂಡಿದ್ದೀನಿ ನೋಡ್ರಿ, ಸಾಸಿವೆ ಮತ್ತು ಜೀರಿಗೆ. ಏನಪ್ಪ ಅಂತಂದರೆ ಅಡುಗೆ ಮಾಡಿದರೆ ಹೌದಪ್ಪ ಅಡುಗೆ ಮಾಡಿದ್ದಾನೆ ಅಂತ ಅನ್ನಿಸ್ಬೇಕು, ಆ ಥರ ಇರೋದು ಚಟಪಟ ಅಂತ ಆಯ್ತಾ. ಸೊ ಇವಾಗ ಜೀರಿಗೆ, ಇದಕ್ಕೆ ಮೇನ್ ಏನಪ್ಪ ಜೀರಾ ರೈಸ್ಗೆ ಜೀರಿಗೆ. ಸೊ ಸ್ವಲ್ಪ ಹೆಚ್ಚಾಗಿರ್ಬೋದು ಜೀರಿಗೆ. ಹಾಗಾಗಿ ಏನು ಜಾಸ್ತಿ ಇದಕ್ಕೆ ನಾನು ಇದು ಮಾಡೋಕ್ಕೆ ಹೋಗಲ್ಲ. ಹೆಚ್ಚಿಗೆ ಮಸಾಲೆ ಇಲ್ಲ, ಏನೂ ಇಲ್ಲ ಓಕೆನಾ ಫ್ರೆಂಡ್ಸ್. ಸೊ ಇದೊಂದು ಸ್ವಲ್ಪ ಇದಾಗಿ ಬಂದರೆ ಸಿಗೋದು ಇದೆ. ಏನು ಮಾಡಬೇಕಪ್ಪ ನೆಕ್ಸ್ಟು ಅಂತಂದರೆ ಕಸೂರಿ ಮೇಥಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡ್ರೆ ಇದೇನೇ ಘಮ ಕೊಡೋದು, ಪರಿಮಳ ಕೊಡೋದು, ಹಾಗೆಯೇ ನಮ್ಮ ಅಡುಗೆಗೆ ಒಂದು ಟೇಸ್ಟನ್ನು ಕೊಡೋದು. ಇದು ಆದ ತಕ್ಷಣ ಏನಪ್ಪ ಹಕ್ಕನಾಗಲಿ ಹಾಕೊಂಡ್ಬಿಡೋಣ. ಈರುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಸೊಪ್ಪು ತಗೊಂಡು ಅಂದ್ಕೊಂಡು ಇದಕ್ಕೆ ಸ್ವಲ್ಪ ಹಾಕೊಂಡ್ಬಿಡೋಣ. ಈರುಳ್ಳಿ ಹಾಕೊಂಡ್ಬಿಟ್ಟು ಈರುಳ್ಳಿನ ಸ್ವಲ್ಪ ನೀರು ಕೊಡೋಣ. ಯಾಕಂದರೆ ಈರುಳ್ಳಿ ಸ್ವಲ್ಪ ಇದಾಗಬೇಕು, ಏನಾಗಬೇಕು ಕಲರ್ ಚೇಂಜ್ ಆಗಬೇಕು. ಸೊ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಈರುಳ್ಳಿ ಇಡೋಣ. ಬೇಗ ಕಲರ್ ಚೇಂಜ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅದು ಹೇಳ್ಕೊಡೋದೇನು ಬೇಕಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗೇನು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ನಾವು ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ. ಸೊ ಉಪ್ಪನ್ನ ನೋಡೋಕ್ಬಿಡ್ರಿ ನೀವು. ನಾನು ಈಗ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಈ ಥರ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ತಕ್ಕಳ್ರಿ, ಉಪ್ಪು ಕಡಿಮೆ ಆದರೆ ಹಾಕೋಬೋದು, ಉಪ್ಪು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಸೊ ನೋಡ್ಕೊಂಡು ಹಾಕೊಳ್ಳಿ. ಹೆಚ್ಚಿಗೆ ಏನಿಲ್ಲ ಫ್ರೆಂಡ್ಸ್ ಇರುತ್ತೆ. ಅಮ್ಮ ನೀವು ಗೋಡಂಬಿ ತಗೊಂಡ್ಬಂದು ನಾನು ಅಷ್ಟು ತನಕ ಹಿಂಗೆ ಹಿಡ್ಕೊಂಡು ಮಾಡ್ತಾಯಿರ್ತೀನಿ, ಏನೂ ಅಡ್ಡಿ ಇಲ್ಲ.
ಓಕೆನಾ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಇದನ್ನು ಬಿಡ್ಬೇಕು. ಯಾವಾಗಪ್ಪ ಇವು ಕರೆಕ್ಟಾಗಿ ಇದಾಗಿದ್ದಾವೆ ಅಂತಂದರೆ ನೋಡಿ ಈ ಥರ ಹಸಿಮೆಣಸಿನ್ಕಾಯಿ ಕಾಣ್ತಾ ಇದೆಯಾ, ಈ ಥರ ಹಸಿಮೆಣಸಿನ್ಕಾಯಿ ಮೇಲೆ ಪದರ ಬರಬೇಕು. ಬಿಳಿ ಪದರ ಬಂದರೆ ಹಸಿಮೆಣಸಿನ್ಕಾಯಿ ಕರೆಕ್ಟಾಗಿ ಬೆಂದಿದೆ ಅಂತಂದೇಳಿ. ಓಕೆ, ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು. ಅದು ಇನ್ನೊಂದು ಬೇಕಮ್ಮ, ಇದು ಮದುಮಗಳು, ಇನ್ನು ಮದುಮಗ ಬೇಕಲ್ಲ ಇದಕ್ಕೆ ಜೊತೆಗೆ. ಸೊ ಬೇಗ ಬೇಗ ಕೊಡಬೇಕು ನೀನು ಗೋಡಂಬಿನ, ಬೇಗ ಬೇಗ ಕೊಟ್ಟಷ್ಟು ಬೇಗ ಬೇಗ ಇದಾಗುತ್ತೆ. ನೀನೇನು ನಿಮ್ಮ ಯಜಮಾನ್ರು ಅವರು ಇವರು ಬೇರೆ ಎಲ್ಲಿ ಬೇಕಾ ಅಲ್ಲಿ ಹೋಗ್ಬೇಕು ಅಂತ ಅಂತೀಯ. ಸೊ ಬೇಗ ಬೇಗ ಕೊಡಬೇಕು, ಬೇಗ ಬೇಗ ಕೊಟ್ಟರೆ ಬೇಗ ಬೇಗ ಅಡುಗೆ ಆಗುತ್ತೆ. ಹಾಂ ಸಾಕು ಕೊಡು, ಇರೋದು 4 ಜನ, ಇನ್ನು ಎಷ್ಟು ಬೇಕು ಗೋಡಂಬಿ. ದ್ರಾಕ್ಷಿ ಬೇಡ 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 ದ್ರಾಕ್ಷಿ ಎಲ್ಲ ಹಾಕ್ಬಾರ್ದು. ಹಾಕ್ಬಿಡಮ್ಮ, ಹಾಕ್ತದೆ. ಇದು ಹಿಂಗೆ ಗೋಡಂಬಿ, ಯಾವುದೇ ಅಡುಗೆಗೆ ಗೋಡಂಬಿ ಬಿತ್ತು ಅಂತಂದರೆ ಅದು ಶ್ರೀಮಂತ ಅಡುಗೆ ಆಗ್ಬಿಡುತ್ತೆ. ಓಕೆನಾ. ಯಾವ ಅಡುಗೆ ಬೀಳುತ್ತೋ ಅದು ಶ್ರೀಮಂತ ಅಡುಗೆ ಅಂತ ಅನಿಸ್ಬಿಡುತ್ತೆ. ನೋಡಿ ನಾನು ಇವಾಗ ತುಪ್ಪನ ಆ್ಯಡ್ ಮಾಡ್ತೀನಿ. ಓಕೆನಾ. ಕಾರಣ ಇಷ್ಟೇ, ತುಪ್ಪನ ಮೊದಲೇ ಆ್ಯಡ್ ಮಾಡ್ಬೋದು, ಬಟ್ ತುಪ್ಪನ ಮೊದಲೇ ಆ್ಯಡ್ ಮಾಡಿದ್ವಿ ಅಂತಂದು ಹೇಳಿದರೆ ಅದು ಒಂಥರ ಕಳುಕು ವಾಸನೆ ಬರುತ್ತೆ, ಇದೆಲ್ಲ ಇದಾಗೋಗ್ಬಿಡುತ್ತೆ. ಓಕೆನಾ. ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಬಿಟ್ಟು, ಬೆಳ್ಳುಳ್ಳಿ ಪೇಸ್ಟ್ ಹಾಕಮ್ಮ, ಬೆಳ್ಳುಳ್ಳಿ ಪೇಸ್ಟ್ ಮೇನೇ ಮರ್ತ್ಬಿಟ್ಟಿದ್ದೀನಮ್ಮ ನಾನು. ಓಕೆ ಸಾರಿ, ಅಷ್ಟೊಂದು ಉಷ್ಣ ಹಾಕ್ಬಿಡ, ಸ್ವಲ್ಪ ಬೇಕು. ಸಾಕೈ. ಸೊ ಇದನ್ನು ನೋಡಿ ಬೆಳ್ಳುಳ್ಳಿ ಈಗ ಬಿತ್ತು. ಸೊ ಬೆಳ್ಳುಳ್ಳಿ ವಾಸನೆನೂ ಹೋಗ್ಬಿಡ್ಲಿ ಸ್ವಲ್ಪ. ಮರ್ತಿದ್ದೆ ಫ್ರೆಂಡ್ಸ್, ನಾವು ಡೈಲಿ ಮಾಡೋರಲ್ಲ ಅಡುಗೆ, ಯಾವಾಗ ಅಪ್ರೂಪಕ್ಕೆ ಮಾಡೋರು, ಆದರೆ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡ್ತೀವಿ. ಯಾಕಂದರೆ ನಮ್ಮ ಮದುಮಗಳು ಘಮ ಅಂತ ಇರಬೇಕು, ರುಚಿ ಕೊಡ್ತಾ ಇರಬೇಕು. ಇದು ಬೇಡ, ಅದು ಎಲ್ಲ ಬೇರೆ ಇರ್ತದೆ, ಅದು ಮದುಮಗದು ವರದಕ್ಷಿಣೆ ಅಂತ. ವರದಕ್ಷಿಣೆ ಈಗ ಯಾರು ಕೊಡ್ತಾರಮ್ಮ, ನಾವು ಏನು ಕೊಡೋದು ಹೆಚ್ಚಾಗಿತ್ತು. ಹಾಳಮ್ಮ ಸ್ವಲ್ಪ ಅದ್ರದ್ದು ಹಸಿ ಸ್ಮೆಲ್ ಹೋಗ್ಬೇಕು, ಬೇಡ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ಸ್ಮೆಲ್ ಹೋಗ್ಬೇಕು. ಅದು ಅವಾಗಲೇ ಅದ್ರ ಪರಿಮಳ ಅದ್ರ ಇದ್ರು ಎನಾನ್ಸ್ ಎಲ್ಲ ಬಿಟ್ಕೊಳ್ಳೋದು. ಸೊ ಹಂಗಾಗಿ ನನಗೆ ಒಂದು ಕ್ಲೀನಾಗಿರೋ ಬಟ್ಟೆ ಕೊಡು, ಇಲ್ಲ ನಾನು ಟವಲ್ ಎತ್ಕೊಂಡೋಗಿ ಹೇಳ್ತೀನಿ, ಸಣ್ಣ ಚಿಕ್ಕದೈತಲ್ಲ. ಸ್ವಲ್ಪ ಗ್ಯಾಸ್ನ ಸ್ಲೋ ಮಾಡೋಣ. ಯಾಕೆ ಅಂತಂದರೆ ಇದು ಹಿಡ್ಕೈ ಇಲ್ಲ ನಮ್ಮ ಮನೆಗೆ, ಹಿಡ್ಕೈ ತಗ್ಗನಕ್ಕಾಗದೇ ಇರೋಷ್ಟು ಸ್ನೇಹಿತರೆ ಏನು ಮಾಡೋದು. ಆ ಥರ ಏನೂ ಇಲ್ಲ, ನಮ್ಮ ಅಮ್ಮಗೆ ಬಾಳ್ಸೋಕೆ ಬರೋಲ್ಲಾಗಲ್ಲ. ಸೊ ತಗೊಂಬಂದಿಲ್ಲ, ನೋಡೋಣ ಮುಂದೆ ಯಾರು ಬಂದಾರು ನಮ್ಗೆ ಹಿಡ್ಕೈ ಬೇಕು, ಅದು ಬೇಕು, ಇದು ಬೇಕು ಅಂತಂದರೆ ಓಡಿಸುವ ಮಾಡುವ ಅಥವಾ ಹಿಡ್ಗಳಮ್ಮ. ನಮ್ಮ ಕೈಲಿ ಆಗೋದಿಲ್ಲ. ಅವೆಲ್ಲ ಆಗಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಹೌದಾ, ನೀನು ಕಾಣಿಸಕ್ಕ, ನಾನು ಕಾಣಿಸ್ಬೇಕು, ಇದನ್ನು ಕಾಣಿಸ್ಬೇಕು. ಬಾ ಇಲ್ಲಿ ಹಿಡ್ಕ ಸಾಕಿಗೆ. ಓಕೆನಾ, ಇದು ಹಿಡ್ಕ. ಓಕೆನಾ, ಇದಕ್ಕೀಗ ಹಾಕ್ಬಿಡವ. ಸರಿ, ಇದಕ್ಕೀಗ ಹಾಕಿ ಆಯಿತು. ಸೊ ಹಾಕಿದ್ಮೇಲೆ ಇದನ್ನು ಕಲ್ಸೋಕ್ಕೂ ಒಂದು ವಿಧಾನ ಐತೆ. ಎಲ್ಲರೂ ಏನು ಮಾಡ್ಬಿಡ್ತೀರಿ, ಒಂದು ಸಣ್ಣ ಪಾತ್ರೆ ಹಾಕಂದು ಹಿಂಗೆ ಎಲ್ಲ ಅಂದ್ಬಿಡ್ತೀವಿ. ಕುಕ್ಕರ್ನೇ ಮೊದಲೇ ಬೆಂದಿರುತ್ತೆ, ಆದರೆ ಬೇರೆ ಹಿಂಗೆ ಅಂದರೆ ಎಲ್ಲ ಬಿಸ್ಕಟಿಯಾಗಿ ಮೆತ್ತಗಾಗೋಗ್ಬಿಡುತ್ತೆ. ಸೊ ಇದನ್ನು ಕಾಲಿಸೋದಕ್ಕೂ ಒಂದು ವಿಧಾನ ಐತೇನ್ರಿ. ಈ ಥರ ತಿರುಗ್ತಾ ಇರಬೇಕು, ಈ ಥರ ಕಾಲಿಸ್ತಾ ಇರಬೇಕು, ಹಿಂಗೆ ಮಾಡ್ತಾ ಇರ್ಬೇಕು. ಹಿಂಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ, ಉದುರಾಗಿರುತ್ತೆ. ಹೆಂಗೆ ಅಂತಂದರೆ ಕೈಯಾಗಿ ಹಿಡ್ಕಂದ್ರೆ ಅನ್ನ ಅಂಟಬಾರದು ಕೈಗೆ, ಉದುರುದ್ರಾಗ ಅಗಳಗಳಾಗಿ ಬೀಳ್ಬೇಕು. ಹಂಗೆ ಏನಪ್ಪ ಇದು ಹೂವು ಮುಡ್ದಂಗೆ ಆಗುತ್ತಲ್ಲ ಅಂತ ಅನ್ನಂಗೆ ಇರ್ಬೇಕು, ಆ ಥರ ಇರ್ಬೇಕು. ಸೊ ಈ ಥರ ನೀಟಾಗಿ ಕಾಸ್ಕೊಂಬಿಡೋಣ. ನೋಡ್ತಾ ಇದ್ದೀನಿ ನೀವು. ಇನ್ನೂ ಬೇಕು ಮತ್ತೂ ಬೇಕು ಮಗದು ಬೇಕು ಅಂತ ಅನ್ಬೇಕು. ಡಾಬಾ ಸ್ಟೈಲ್ನ ಹಿಂಗೇನೆ. ಡಾಬಾದಲ್ಲಿ ಏನು ಮಾಡ್ತಾರೆ, ಒಂದು ಪಾತ್ರೆ ಒಂದು ಡಬ್ಬ ಹಿಡ್ಕೊಂಡು ಅಲ್ಲ, ಅವ್ರದ್ದು ಒಂಥರ ಟೇಸ್ಟೇ, ನಮ್ದು ಒಂಥರ ಟೇಸ್ಟು, ಅವ್ರದ್ದು ಒಂಥರ ಟೇಸ್ಟು. ಆದರೆ ಡಾಬಾ ಟೇಸ್ಟೇ ಮಾಡ್ತೀನಿ ಇವತ್ತು, ವೆರೈಟಿ. ಓಕೆನಾ. ಡಾಬಾದಲ್ಲೂ ಕುಕ್ಕರ್ ಬಾರ್ದಿರ್ತಾರೆ. ಯಾಕೆ ಏನು ಮಾಡ್ತಾರೆ ಅಂತಂದರೆ ಒಂದು ದೊಡ್ಡ ಇದನ್ನು ಮಾಡ್ಬಿಟ್ಟು ತಗೊಳ್ರಪ್ಪ ಅಂತಂದೇಳಿ ಇದು ಮಾಡ್ತಾರೆ. ಬಟ್ ನಾವು ಆ ಥರ ಅಲ್ಲ, ಮಾಡಿದರೆ ಪರ್ಫೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಕಲಿಸ್ಬೇಕಲ್ಲ. ಮಗನಿಗೆ ಏನಪ್ಪ ಇದು ಉಂಡೆ ಐತಿ, ಏನು ನಾ ಏನು ಕಾಣಿಸೋದೇನು ಬೇಡಮ್ಮ, ನಮ್ಮ ವಾಯ್ಸ್ ಕೆಲಸ ಐತಲ್ಲ ಅಷ್ಟೇ ಸಾಕು. ವಾಯ್ಸ್ ಅಂದ್ರೆ ಬರ್ತದ ಇಲ್ಲ ಯಾರಿಗೆ ಗೊತ್ತು, ಹೌದಾ ಇಲ್ಲ? ಆಳಮ್ಮ ಇನ್ನೂ ಐತೆ ಕೆಲಸ ಇದಕ್ಕೆ. ಓಕೆನಾ. ಇದಕ್ಕೆ ನೋಡಿ ರಾಣಿ ಕೊತ್ತಂಬರಿ ಸೊಪ್ಪು. ಓಕೆ, ನನ್ನ ಗೆಳೆಯ ನಾವು ಪಾಪ ಒಬ್ಬರು ಡೈಲಾಗ್ ಕಲಿಬಾರ್ದನ್ನ. ಅವ್ರ ಡೈಲಾಗ್ ಅವರಿಗೆ, ನಮ್ಮ ಡೈಲಾಗ್ ನಮಗೆ ಇರುತ್ತೆ. ಈಗ ನೋಡಿ ಮತ್ತೆ ಸ್ವಲ್ಪ ಲಾಸ್ಟ್ ಎಂಡಿಗೆ
ಕಸೂರಿ ಮೇಥಿ. ಓಕೆ, ಸ್ವಲ್ಪ ಕಸೂರಿ ಮೇಥಿನ ಹಾಕ್ಬಿಡೋಣ. ಇದನ್ನ ಈಗ ಬಿಟ್ಬಿಡೋಣ, ಇದ್ರ ಸ್ಪಾಡಿಗೆ ಇದನ್ನು ಇರಲಿ ಸೈಡಿಗೆ. ಇವಾಗ ಮಧುಮಗನ ಸಿಂಗರ್ಸನ್ನು ಬನ್ನಿ. ಮಧುಮಗನ ಸಿಂಗರ್ಸ್ ಇನ್ನೊಂದು ಮರ್ತ್ಬಿಟ್ಟಿದ್ದೆ ಕಣಮ್ಮ ನಾನು. ಬಾರಮ್ಮ ಇಲ್ಲಿ. ಈ ಬಾಂಡ್ಲಿಗೆ ಇರ್ತಾರ, ಈ ಬಾಂಡ್ಲಿಗೆ ಹಂಗೆ ಬಿಟ್ಬಿಡ್ತಾರೆ ಕೆಲವೊಬ್ರು, ಐ ತಗೊಂಡು ಅಂತಂದೇಳಿ. ಸೊ ಆ ಥರ ಮಾಡಬಾರ್ದು. ಇದಕ್ಕೆ ಅನ್ನ ಹಾಕ್ಬೇಕು. ಯಾಕೆ ಅಂತಂದರೆ ಇದ್ರಾಗೆ ಇರೋದು ಕಣ್ರಿ ಲಕ್ಷ್ಮಿ. ಕೊನೆಗೆ ಲಾಸ್ಟಿಗೆ ಏನಿರುತ್ತೋ ಇದ್ರಾಗೆ ಇರೋದು ಲಕ್ಷ್ಮಿ. ಸೀದು ದನ ಯಾವಾಗ ತಿಂದಿ ನಾವು, ಸೀದೋದು ಅಡಿಗೆ, ಸೀದೋದು ಉಪ್ಪಿಟ್ಟು ನನಗೆ ಭಾಳ ಇಷ್ಟ. ಕೆಳಗೆ ತಳದಾಗಿರೋದು. ಯಾಕೆ ಅಂತಂದರೆ ತಳದಾಗಿರೋದ ಟೇಸ್ಟು ಮೇಲೆ ಇದ್ದಿದ್ರಾಗ ಇರೋದಿಲ್ಲ. ಆ ಟೇಸ್ಟೇ ಆ ರುಚಿನೇ ಬೇರೆ ಕಂಡ್ರಿ ಯಾವಾಗಲೂ. ಅದಕ್ಕೇ ತಳದಾಗ ಇರೋದನ್ನು ಕ್ಲೀನಾಗೆ ಈ ಥರ ಹಾಕೋಣ. ಸೊ ಈ ಥರ ಮಾಡ್ಕೊಂಡ್ರೆ ಇದ್ರ ರುಚಿನೇ ಬೇರೆ ಇರುತ್ತೆ. ಒಂದ್ಸಲ ತಿಂದು ನೋಡಿದ್ರೆ ಅಂತಂತೀರಿ. ಸೀದ್ರಾಗ ಇರೋ ರುಚಿನೇ ಬೇರೆ, ತಳದಾಗಿರೋ ರುಚಿನೇ ಬೇರೆ. ಬಾಂಡ್ಲಿ ರುಚಿ ಈ ರುಚಿ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಹಾಂ ಸರಿ ಇದು ಓಕೆ ಇಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇದೇ ಬಾಂಡ್ಲಿ ಇಟ್ಕೊಂಬ ಈ ಥರನ. ಏನಪ್ಪ ಇವನು ಅದೇ ಬಾಂಡ್ಲೆಗೆ ಅಂತ ಮಾಡ್ತಾನೆ ಅಂತ ತಿಳ್ಕೊಳ್ಕೋಬಿಟ್ರೆ. ಸೊ ಇದಕ್ಕೆ ಒಂದು ಸಾಕು, ಒಂದು 3 ಟೇಬಲ್ ಸ್ಪೂನು 4 ಟೇಬಲ್ ಸ್ಪೂನು. ಇದಕ್ಕೆ ತುಪ್ಪ ಗಿಪ್ಪ ಆ ಥರ ನಾನು ಹೆಚ್ಚಿಗೆ ಮಸಾಲೆ ಯಾವನ್ನೂ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನೀವು ಹೆಂಗಾದ್ರೂ ಮಾಡಿ, ಹೆಂಗಾರು ಮಾಡಿ ಈ ಥರ ಒಂದ್ಸಲ ಮಾಡಿ ನೋಡಿ. ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ರಿ. ನಾನು ಹೆಂಗೇನು ಫುಡ್ ಬ್ಲಾಗರ್ ಅಲ್ಲ, ಏನೂ ಅಲ್ಲ, ಓಕೆನಾ. ಆದರೂ ಒಂದು ಮಾತು ಕೇಳಿ ಮಾಡಿ. ನಾನು ಯಾಕೆಂದರೆ ತುಂಬ ವರ್ಷದಿಂದ ಅಡುಗೆ ಮಾಡ್ತೀನಿ, ನನಗೆ ಗೊತ್ತು. ಸೊ ಒಂದು ಸ್ವಲ್ಪ ಸಾಸಿವೆ ಹಾಕ್ತದೀನಿ. ಒಂದು ಸ್ವಲ್ಪ ಸಾಸಿವೆ, ಇದಕ್ಕೂ ಕೂಡ ಜೀರಿಗೆ ಜಾಸ್ತಿ ಇರಬೇಕು. ಸ್ವಲ್ಪ ಜೀರಿಗೆನ ಸ್ವಲ್ಪ ಜಾಸ್ತಿ ಬರೋಣ. ಓಕೆ, ಇರಲಿ ಪರವಾಗಿಲ್ಲ ಕೊಡೋದು. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಣ. ಓಕೆ, ಸ್ವಲ್ಪ ಜೀರಿಗೆ ಜಾಸ್ತಿ. ಓಕೆ, ನೆಕ್ಸ್ಟು ಕರಿಬೇವಿನ ಸೊಪ್ಪು. ಹಾಗೇನೆ ಹಸಿಮೆಣಸಿನಕಾಯಿ. ಪಟಾಪಟ್ ಅಂತಂದೇಳಿ ಇದಕ್ಕೂ ಕೂಡ ಈರುಳ್ಳಿನ ಹಾಕೊಂಬೋಣ. ಓಕೆ, ಸೊ ಈರುಳ್ಳಿ ಹಾಕೊಂಡು ಏನು ಮಾಡ್ಬೇಕಪ್ಪ ಅಂತೇಳಿ ನಮ್ಗೆ ನೋಡಿ ಬಿಡಮ್ಮ ಅಂತಾರೆ ಜನ. ಇವ್ರು ಗಡಿಯಾದಂತ ಹಂಗೆ ಜನ ಏನು ಮಾಡೋಕ್ಕಾಗಲ್ಲ. ನೋಡಿದ್ರೆ ಮನೆಯಾಗೆ ಏನು ಮಾಡೋಕ್ಕೆ ಅದು ಬಾಕಿ ಹುಷಾರಿ ಕೈ ಬಾಕಿ ಹುಷಾರಪ್ಪ. ಇನ್ನೂ ತಗೋಬೇಕು ಇಕ್ಲಾನ. ನಮಗೆ ಸರಿ ಹೋಗಲ್ಲ, ಭಾಳ ಮಾಡ್ಕೋವಲ್ಲ ಇಟ್ಕೊಂಡು ಜಾರ್ ಗಿರಿತು ಅಂತ. ಸೊ ಇರೋವಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರಮ್ಮ. ಇದಕ್ಕೆ ಶುಂಠಿ ಪೇಸ್ಟ್ ಅಲ್ಲ, ಓನ್ಲಿ ಬರೀ ಬೆಳ್ಳುಳ್ಳಿ ಪೇಸ್ಟು. ಓಕೆನಾ ನೋಡಮ್ಮ, ಹಳೆ ಕಾಲದ ಮುದುಕರು ಅದನ್ನು ಮಾಡ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ನಮ್ಮ ಪಾಡಿ ನಾವು ಮಾಡ್ತಾ ಇರಬೇಕು. ಜನ ಅನ್ನ ಮತ್ತು ವಿಷಯ ಬರ್ತಾರೆ. ಜನ ಭಾಳ ಅಂತಾರೆ ಅಂತಂದರೆ ನಾವು ಕರೆಕ್ಟಾಗಿದ್ದೀವಿ ಅಂತಂದಿದ್ದೀವಿ. ಟೊಮೊಟೊನ ಹಾಕ್ಬೇಕು ಇದಕ್ಕೆ. ಈಗ ಸೊ ಟೊಮೊಟೊನ ಆ್ಯಡ್ ಮಾಡೋದಂತಂದರೆ ಓಕೆ. ಇದು ಸ್ವಲ್ಪ ಮೆತ್ತಗಾಗಬೇಕು ಅಂತಂದರೆ ಏನು ಬೇಕಾಗಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಓಕೆ, ಸ್ವಲ್ಪ ಹಾಕು. ಓಕೆ, ಸ್ವಲ್ಪನೇ ಮಾತು. ಹಾಕು. ಯಾಕಂದರೆ ಉಪ್ಪು ಕಡಿಮೆ ಹಾಕಿದ್ರೆ ಹಾಕೋಬೋದು. ಉಪ್ಪು ಜಾಸ್ತಿ ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ತಲೆ ಕಷ್ಟಗಳು ನನಗೆ ಗೊತ್ತು. ಅಡುಗೆ ಮಾಡ್ತಿರೋ ನಾನು ದಿ ಗ್ರೇಟ್ ಜೀನಿಯಸ್ ಅವನು. ಧನಿಯಾ ಪೌಡ್ರು ಹಾಂ, ಅದು ಧನಿಯಾ ಹಾಕುವ, ಎಲ್ಲದನ್ನೂ ಹಾಕುವ, ಧನಿಯಾನೂ ಹಾಕುವ, ಎಲ್ಲದನ್ನೂ ಹಾಕುವ, ತಲೆ ಕಡಿಸ್ಕೊಂಡು ಭಾಳ ಹಾಕ್ಬೇಡ ವಾಸನೆ. ಓಕೆನಾ. ಇದಕ್ಕೆ ಕಸೂರಿ ಮೇಥಿ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಕಸೂರಿ ಮೇಥಿ ಕೆಲಸ ಇದಕ್ಕೆ ಮುಗೀತು. ಓಕೆ, ಟೇಸ್ಟನ್ನು ಕೊಟ್ಟಿದ್ದಾದ್ರೆ ಇನ್ನೇನಪ್ಪ ಮಧುಮಗನ ಸಿಂಗರಿಸ್ಬೇಕು. ಮಧುಮಗ ಸಿಂಗಾರಗೊಳ್ತಾನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾಯ್ತಾ ಇರಿ, ನೋಡ್ತಾ ಇರಿ ಜೀನಿಯಸ್ ಮನೋ ಚೆನ್ನಾಗಿ. ಜೀನಿಯಸ್ ಚೆನ್ನಾಗಿ. ಓಕೆ, ನಿಮ್ಮ ಚಾನಲ್ನಲ್ಲಿ ಇವತ್ತು ಅಡುಗೆ ಹಬ್ಬರ, ಅದು ಜಾವಷ್ಟೇ ಅಡುಗೆ ಹಬ್ಬರ. ಸೊ ವೆಯ್ಟ್ ಮಾಡ್ತಾ ಇರಿ, ಕಾಯ್ತಾ ಇರಿ. ಹಾಗೇನೆ ಏನೋ ಮಾತೆಗಳನ್ನ ಏನೋ ಹಾಕ್ಬೇಕು ಅಂತಂದರೆ ಇದಕ್ಕೆ ಮಾಡೇ ಬಿಡಿ. ನನ್ನ ಕೈಗೆ ಇಂಥವು ಏನು ಮಾಡೋಕ್ಕಾಗೋದಿಲ್ಲ. ಸೊ ಏನಿಲ್ಲ, ಚೆನ್ನಾಗಿ ಓಪನ್ ಮಾಡೋಣ ಅಂತ ನಾವು ಅಷ್ಟೇ. ನೋಡಿ ಬೇಳೆ ಪರ್ಫೆಕ್ಟ್ ಬಂತು. ಓಕೆ, ನಾಕೆತ್ತು ಬೇಳೆ ಪರ್ಫೆಕ್ಟ್ ಸಾಕಿನಮ್ಮ. ನಮ್ಮಮ್ಮ ಯಾವ್ದಾರು ಹಾಕಿತ್ತು ನಮಗೆ ಹೇಳ್ಕೊಡೋ ಹೋಗ್ಬಿಡ್ದು ನಮ್ಮ. ಓಕೆ, ಗುಡ್ ಅಮ್ಮ. ಇರಲಿ.
ನೋಡಿ ಪರ್ಫೆಕ್ಟಾಗಿ ಬರಬೇಕು, ಪರ್ಫೆಕ್ಟ್ ಸ್ಟ್ರಕ್ಚರ್ ಕೂಡ ಇದೆ. ಓಕೆನಾ, ಪರ್ಫೆಕ್ಟ್ ಸ್ಟ್ರಕ್ಚರ್ ಬಂದಿದೆ. ಸೊ ಟೊಮೊಟೊ ಏನಾಗುತ್ತೆ, ಟೊಮೊಟೊ ನೀರು ಬಿಡ್ಕೊಂಡು ಅಂತಂದರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಟೊಮೊಟೊ ಮುಖ್ಯ ಆಗುತ್ತೆ. ಈಗ ಹಾಕೋಣ ನಮ್ಮ ಕೇಜು ಧನಿಯಾ ಪುಡಿ. ಓಕೆ, ಜಾಸ್ತಿ ಬೇಡ, ಸ್ವಲ್ಪ ಹಾಕೋಣ. ಮಸಾಲೆ ಅದನ್ನ ಯೂಸೇ ಮಾಡಿಲ್ಲ ಸ್ನೇಹಿತರೆ. ಇವತ್ತು ಮಸಾಲೆ ಯೂಸ್ ಮಾಡೋಂಗೆ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಒಂದು ಬಿಟ್ಟರೆ ಇಲ್ಲಿ ಬೇರೆ ಏನೇನು ಹಾಕಿಲ್ಲ ನಾನು. ಓಕೆ, ಯಾಕಂದರೆ ಧನಿಯಾ ಪುಡಿಯ ನೆಸೆಸಿಟಿ ಇದೆ. ಸೊ ಹಂಗಾಗಿ ಧನಿಯಾ ಪುಡಿ ಮಾತ್ರ. ಓಕೆ, ಈಗ ಇದನ್ನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬೇಕು ನಾನು, ಬೇರೆ ಇದಕ್ಕೆ. ಓಕೆ, ಹಾಕ್ಬಿಟ್ಟು ಇದ್ರ ಕಟ್ಟೆ ಮುಗಿಯಿತು. ಇದನ್ನು ತಗೊಳ್ಳೋಣ. ಸ್ವಲ್ಪ ಆಗಲೇ ಹೇಳ್ದಂಗೆ ಬಾಣಲಿ ಒಳಗೆ ಸ್ವಲ್ಪ ದಾಳ್ಕೊಂಡು. ಓಕೆ, ದಾಳ್ಕೊಂಡು ನೀಟಾಗೆಲ್ಲ ಒಂದು ಸಲ ಬಂದುಬಿಟ್ಟು ಓಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಬಿಡೋಣ. ನೋಡ್ತಾನೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಇದಕ್ಕೆ ನೀವು ಬೇಕಾದರೆ ಮೇಲೊಗ್ಗರಣೆ ಹೆಂಗೆ ಅಂತಂದರೆ ಡಾಬಾ ಸ್ಟೈಲ್ನಾಗ ನಿಮ್ಗೆ ಕಾಣಿಸ್ಬೇಕು ಅಂತಂದರೆ ಇದಕ್ಕೆ ಮೇಲೊಗ್ಗರಣೆ ಕೂಡ ಮೇಲೆ ಕೈಯಾಗಿ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ ದಾಲು. ನೋಡ್ಕೊಳ್ಳಿ ಸ್ಟ್ರಕ್ಚರ್ ಹೆಂಗೈತೆ, ಇದು ಹೆಂಗೈತೆ ಅಂತಂದಿದೆ. ನೋಡ್ಬಾರಮ್ಮ ನೀನು, ನೋಡ್ಬಾ, ಏನು ಬಾರಮ್ಮ ನೋಡ್ಕೊಬ, ಎಲ್ಲ ನಮ್ಮವ್ರೇ. ಹೆಂಗೈತಮ್ಮ? ಹಾಂ, ನೋಡೋಕೆ ಹೆಂಗೈತೆ. ಇದಕ್ಕೆ ನೀವು ಬೇಕು ಅಂತಂದರೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಳೆ ಬಾಣಲಿ ಹಿಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕೊಂಡು ಒಂದು 2-3 ಒಣ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರಪುಡಿ ಹಾಕಿ ಮೇಲೊಗಡೆ ಕೊಟ್ಬಿಟ್ರೆ ಸೇಮ್ ಡಾಬಾ ಥರನೇ ಕಾಣ್ತಾ ಇರುತ್ತೆ. ಬರೀ ಕಾಣೋದಲ್ಲ, ಟೇಸ್ಟ್ ಹಂಗೆ ಇರುತ್ತೆ. ಟೇಸ್ಟು ಕೂಡ ಮಾಡಿ ಹೇಳುವ, ತಲೆ ಕೆಡಿಸ್ಕೊಬೇಡಿ. ಓಕೆ, ವೇಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತೆ ಬರ್ತೀನಿ, ಎಲ್ಲಿ ಹೋಗಲ್ಲ ಇನ್ನೂ ನಿಮ್ಮನ್ನು ಬಿಟ್ಟು. ಇನ್ನು ಟೇಸ್ಟ್ ನೋಡ್ಬೇಕು. ಟೇಸ್ಟ್ ನೋಡಿದ ಮೇಲೆ ನಿಮಗೆ ಹೇಳ್ಬೇಕು, ಹೇಳಿದ್ಮೇಲೆ ನಾವು ತಿನ್ನಬೇಕು. ಸೊ ನೀವು ಕೂಡ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಫಸ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ತಾಯಿರಿ. ಮದುಮಗಳ ಮೆರವಣಿಗೆ ಈಗ ಹೋಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ. ಸ್ವಲ್ಪ ಬಂಗಾರ ಎಲ್ಲ ಹಾಕಿ ಸಿಂಗಾರ ಮಾಡ್ಬಿಡೋಣ. ಸ್ವಲ್ಪ ಮೇಕಪ್ ಗಿಕಪ್ಪು ಏನು ಗಿಚ್ಚಪ್ಪು ಏನೂ ಇಲ್ಲ ಈಗ. ಇನ್ನೊಂದು ಮರ್ತ್ಬಿಟ್ಟಿದ್ದೆ ಗೆಳೆಯರೇ, ನಮ್ಮ ಗೆಳೆಯನ್ನ ಹಾಕೋದನ್ನು ತಗೊಳ್ಳಿ. ಇದಕ್ಕೂ ಕೂಡ ನಮ್ಮ ಗೆಳೆಯ ಬಿದ್ದೆ ಈಗ. ಇವಾಗೈತಲ್ಲ, ಇವಾಗ ಪರ್ಫೆಕ್ಟ್. ಸೊ ಮರಿತಾ ಇರುತ್ತೆ ಫ್ರೆಂಡ್ಸ್, ಆಗ್ತಾ ಇರುತ್ತೆ ಕೆಲವೊಂದು ಟೈಮ್. ಇದಕ್ಕೆ ನಮ್ಮ ತುಪ್ಪ ಗಿಪ್ಪ ಏನೂ ಹಾಕಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಏನೇನಿಲ್ಲ, ಸಿಂಪಲ್ಲು. ನೋಡಿ ನಮ್ಮ ಜೀರಾ ರೈಸು, ನಮ್ಮ ದಾಲ್ ಎರಡೂ ರೆಡಿ. ಪಕ್ಕಾ ಡಾಬಾ ಸ್ಟೈಲು ಈ ಥರ ಬರಬೇಕು. ಓಕೆನಾ? ಸೊ ವೇಟ್ ಮಾಡ್ತಾಯಿರಿ, ಟೇಸ್ಟನ್ನು ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಪ್ಲೇಟಿಂಗ್ ರೆಡಿ ಮಾಡೋದಕ್ಕೆ ಫಸ್ಟು ಎಲ್ಲ ಓಕೆ ನೀಟಾಗಿ ಮೆಸೇಜ್ ಹಾಕ್ಬಿಟ್ಟು ಟೇಸ್ಟ್ ಮಾಡೋಕ್ಕೆಲ್ಲ ಟೇಸ್ಟ್ ಮಾಡ್ಕೊಂಡಿಲ್ಲ. ಸೂಪರಾಗಿ ಬಂದಿದೆ ಮಾತ್ರ ಏನು ಎರಡನೇ ಮಾತಿಲ್ಲ. ನಾನು ಆವಾಗಲೇ ಗ್ಯಾಪ್ ಅಲ್ಲ ಸ್ವಲ್ಪ ತಿಂದು ನಾವು ಮಾಡಿರೋದು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗಾಗಿ ಏನು ಹೆಂಗೆ ಬರುತ್ತೆ ಏನು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ಕೂಡ ತುಪ್ಪ ಸ್ಪೂನ್ ಕೊಡೋದು. ಸ್ಪೂನ್ ಏನು ಬೇಕಾಗಿಲ್ಲ. ಹಾಂ, ಎತ್ತರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗು. ನೋಡಿ ಫ್ರೆಂಡ್ಸ್, ನಮ್ಮ ಜೀರಾ ರೈಸ್ ಮತ್ತು ದಾಲ್ ರೆಡಿ ಇದೆ. ಈ ಥರ ಬಂದಿದೆ, ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ, ನೋಡೋಣ. ಫಸ್ಟ್ ಟೇಸ್ಟ್ ಕೊಟ್ಟು ಆಮೇಲೆ ನೋಡೋಣ. ಬರಮ್ಮ ಸ್ವಾಮಿ. ಬೇಗ ರುಚಿ ನೋಡಿ ಹೇಳ್ಬಿಡಪ್ಪ ನಿಮ್ಮ ಒಪಿನಿಯನ್ನ. ಅಲ್ಲೇ ಇಟ್ಕೊಂಡು ತಿನ್ನು ಒಂದು ಸ್ಪೂನ್. ಅದನ್ನ ಹಾಕ್ಯಂಡು ತಿನ್ನು ಜೊತೆಗೆ, ಅದನ್ನ ಹಾಕ್ಯಂಡು ತಿನ್ನು ಜೊತೆಗೆ. ಹಾಂ, ಫಸ್ಟ್ ಆ ಟೇಸ್ಟ್ ನೋಡಿರೋದು. ಸ್ವಲ್ಪ 9% ಟೇಸ್ಟ್ ನೋಡೋದು. ಸೊ ರಿಸಲ್ಟಿಗೋಸ್ಕರ ವೇಟಿಂಗು. ಏನೋ ರಿಸಲ್ಟ್ ಬರ್ತಾಯಿಲ್ಲ.
ಹೆಂಗೈತ್ರಿ? ಹೆಂಗೈತೆ ವಿಷಯ? ಹೆಂಗೈತೆ? ಚೆನ್ನಾಯ್ತಾ? ಅಷ್ಟೇ ಸಾಕು, ನಾನು ಅಷ್ಟೇ ಸಿಗ್ನಲ್ಲು, ಅಷ್ಟೇ ಸಾಕು. ಹೆಂಗೆ? ಹ್ಞೂ ಬರಮ್ಮ, ನಿಮ್ಮ ಒಪಿನಿಯನ್ ಏನು ಇವತ್ತಿನ ನಮ್ಮ ತಿಂಡಿಯ ಬಗ್ಗೆ? ಭಾರಿ ಚೆನ್ನಾಗೈತಿ. ಭಾರಿ ಚೆನ್ನಾಗೈತೆ ಅಂದ್ರೆ ನಿನ್ನೆ ತಿಂದಿಲ್ಲ, ನೀನು ಖಾರ ತಿನ್ನಲ್ಲ ಅಂತ ನನಗೆ ಗೊತ್ತೈತೆ. ಅದು ಖಾರ ಇರಲ್ಲ, ಅದು ಸಪ್ಪಗಿರುತ್ತೆ. ಅದು ತಿನ್ನು, ಏನಾಗಲ್ಲ. ಬಾಯಿ ಹೊಡೋತ್ತೆ ಅಂತ ಬಿಟ್ಕೊಂಡ್ಬಿಟ್ಟು ಏನೂ ಆಗೋದಲ್ಲ. ತಿನ್ನೋದನ್ನ ಕಲ್ತ್ಕ, ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ವ್ಲಾಗನ್ನು ನೋಡಿದ್ದೀರಿ. ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನನ್ನು ಮಾಡುತ್ತೆ, ಮೋಟಿವೇಶನ್ ಕೊಡುತ್ತೆ. ನೋಡಿ, ಫುಲ್ ಲೈಫ್ ಇದರಲ್ಲಿ ಕೊನೆ ತೋರಿಸಿದ್ದು ಫಸ್ಟಿಗೆ ಸ್ಟಾರ್ಟಿಂಗ್. ನಿಮಗೆ ಇಲ್ಲಿ ಮತ್ತೆ ಕಾಣಿಸ್ತಾ ಇರ್ಬೋದು, ನಿಮಗೆ ಗುಬ್ಬಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಝೂಮಾಗಿ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದ್ದೆ ಗೊತ್ತಿಲ್ಲ. ನೋಡಿರಿ ಯಾರು ಹೋಗ್ತಾ ಇಲ್ಲ. ಈಗ ಅಲ್ಲಿ ಬಂದು ಕೂತ್ಕಂತು. ಇಲ್ಲಿ ಗೂಡು ಥರ ಕಟ್ಕೊಂಡ್ಬಿಡೋದವೆ. ನಾವು ಅದಕ್ಕೇನು ಇರಲಿ ಅಂತಂದೇಳಿ ದಿನ ಇಲ್ಲಿ ಅಕ್ಕಿ ಪಕ್ಕಿ ಹಾಕ್ತೀವಿ. ನೋಡ್ಬೋದು ಎಷ್ಟು ಗುಬ್ಬಿಗಳು, ಚಿತ್ರ ಗುಬ್ಬಿಗಳು ಎಲ್ಲ ಬರ್ತವೆ. ಸೊ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇದುವರೆಗೂ ಸಹಕರಿಸಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಹಾಗೆಯೇ ಸಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನನ್ನ ಒಂದು ಸಲ ಹೊಡೆದ್ಬಿಡ್ರಿ. ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.